ಯಾರು ಯಾರಿಗೋಸ್ಕರ ಎನ್ನುವ ಬದಲು ನಾವು ಯಾವುದಕ್ಕಾಗಿ ಭೂಮಿಯ ಮೇಲೆ ಜನಿಸಿದ್ದೇವೆ ಎಂದು ಅರಿತುಕೊಳ್ಳುವುದು ಬಹಳ ಮುಖ್ಯ. ಸುಖ ದುಃಖ ಭೂಮಿಯ ಮೇಲೆ ಸಹಜ. ಪ್ರೀತಿ ಮತ್ತು ತಾಳ್ಮೆಯನ್ನು ನಾವು ನಮ್ಮಲ್ಲಿಯೇ ಮೊದಲು ಹುಡುಕಿಕೊಳ್ಳಬೇಕು. ಹಾಗೂ ಸಮಾನತೆಯನ್ನು ಮೊದಲು ನಾವು ಮೈಗೂಡಿಸಿಕೊಳ್ಳಬೇಕು. ಕಿವಿ ಮಾತುಗಳು ಹಿತವಾಗಿ ಕಂಡರೂ ತದನಂತರ ಜಾಲೆ ಮರದ ಮುಳ್ಳುಗಳಾಗಿ ಚುಚ್ಚಲು ಪ್ರಾರಂಭಿಸುತ್ತವೆ. ಎಲ್ಲೆಂದರಲ್ಲಿ ದೇವರನ್ನು ಹುಡುಕೋ ಬದಲು ತನ್ನಲ್ಲಿಯೇ ಮೊದಲು ದೇವರನ್ನು ಕಾಣಬೇಕು. ಏಕೆಂದರೆ ತನ್ನಲ್ಲಿಯ ನಿಸ್ವಾರ್ಥ ಸೇವೆಯಿಂದ ದೇವರು ತಮ್ಮೆದುರಿನ ವ್ಯಕ್ತಿಗಳಲ್ಲಿ ಕಾಣಿಸುತ್ತಾನೆ. ಹೀಗಾಗಿ ಕಲ್ಲಿನ ಮಂದಿರದೊಳಗಿನ ಭಕ್ತಿಯು ಮೊದಲು ತನ್ನ ಮನದ ಒಳಗೆ ಮೂಡಬೇಕು. ಮೌನ ಭಿಕಾರಿಯಾಗಿ ಕಂಡರೂ ಭಿಕಾರಿ ಮೌನಿಯಾಗಿರಲು ಬಯಸುವುದಿಲ್ಲ. ಏಕೆಂದರೆ ಇರುವುದರಲ್ಲಿ ಕಾಲಚಾಚುವುದನ್ನು ಕರಗತ ಮಾಡಿಕೊಂಡಿರ್ತಾನೆ. ಹೀಗಾಗಿ ಭಿಕಾರಿ ಅವನ ಜೀವನದಲ್ಲಿ ನಿಸ್ವಾರ್ಥ ಗುಣಗಳನ್ನು ಬೆಳೆಸಿಕೊಂಡಿರುತ್ತಾನೆ. ತಾವು ಹಚ್ಚುವ ದೀಪವು ತಮ್ಮಲ್ಲಿಯೇ ಬೆಳಗೋ ದೀಪವಾಗಬಾರದು. ಇತರರಿಗೆ ಬೆಳಕಾಗಿ ಜೀವನದ ದಾರಿಗೆ ದಾರಿದೀಪವಾಗಬೇಕೇ ಹೊರತು ಬೇರೊಬ್ಬರ ಬೆಳಕನ್ನು ಕಸಿಯುವಂತಹ ಕಾರ್ಮೋಡವಾಗಬಾರದು. ನನ್ನಿಂದಲೇ ನೀನು ಎಂಬ ಪರಿಭಾವನೆಯಿಂದ ಮನುಷ್ಯ ಹಲವಾರು ಕೆಟ್ಟ ಕೆಲಸಗಳನ್ನು ಮಾಡುತ್ತಾನೆ. ಕೊನೆಗೆ ನಾನು ಮಾಡಿದ್ದು ತಪ್ಪು ಎಂದು ಪಶ್ಚಾತ್ತಾಪದಿಂದ ಮತಿಭ್ರಮಣೆಯಾಗಿ ಇರುವ ಅಮೃತಗಳಿಗೆಯನ್ನು ಸಹ ಕಳೆದುಕೊಳ್ಳುತ್ತಾನೆ.